ನಮಸ್ಕಾರ ಗೆಳೆಯರೇ. ಇವತ್ತು ನಾನು ಮಾತನಾಡ್ತಿರುವ ಸಖತ್ ಕಲರ್ಫುಲ್ ಆಗಿರುವ ಸಿನಿಮಾ ಹೆಸರು ಯೂತ್ ಅಂತ. ಈ ಸಿನಿಮಾ ಹೆಸರು ಹೇಳುವಂತೆ ಇಂದಿನ ಯುವ ಜನತೆಗಳ ಕತೆ ಆಗಿದೆ. ಈ ಸಿನಿಮಾ ಈಗ ಕನ್ನಡ ಭಾಷೆಯಲ್ಲಿ ಕೂಡ, ಕನ್ನಡ ಡಬ್ಬಿಂಗ್ ಅಲ್ಲಿ ಕೂಡ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಕಾಲೇಜ್ ಲೈಫ್, ಪ್ರೀತಿ, ಸ್ನೇಹ ಮತ್ತು ಕೆರಿಯರ್ನಲ್ಲಿ ನಡೆಯುವ ಜರ್ನಿ ಮತ್ತು ಹೋರಾಟ ಹೇಗಿರುತ್ತೆ ಅನ್ನೋದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಈ ಸಿನಿಮಾ ನಿಮಗೆ ಇಷ್ಟವಾಗುತ್ತದೆ. ಈ ಸಿನಿಮಾ ಕತೆ ಶುರು ಆಗೋದು 4 ಕಾಲೇಜು ಗೆಳೆಯರ ಸುತ್ತ. ಅವರ ಕನಸು ಹಳ್ಳಿಯಿಂದ ಸಿಟಿಗೆ ಬಂದಾಗ ಆಗುವಂತ ಪ್ರಮುಖ ಬದಲಾವಣೆಗಳು ಮತ್ತು ಮೊದಲ ಪ್ರೀತಿ ಅನುಭವ ಇಲ್ಲಿ ತುಂಬಾ ನ್ಯಾಚುರಲ್ ಆಗಿನೇ ಸಿನಿಮಾದ ಡೈರೆಕ್ಟರ್ ಅವರು ತೋರಿಸಿಕೊಟ್ಟಿದ್ದಾರೆ. ಬರೀ ಮೋಜು ಮಸ್ತಿ ಅಲ್ಲದೆ ತಮ್ಮ ಜೀವನದಲ್ಲಿ ಅಂದ್ರೆ ಇವಾಗ ಆಲ್ಮೋಸ್ಟ್ ಯುವಕರಿಗೆ ಬರುವಂತ ಕಾಮನ್ ಪ್ರಾಬ್ಲಮ್ ಅಂದ್ರೆ ತಮ್ಮ ಫ್ಯೂಚರ್ನಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಬರ್ತಾವು ಮತ್ತು ಸೋಲು ಗೆಲುವು ಹೇಗೆ ಹೋರಾಡಬೇಕನ್ನೋದೇ ಗೊತ್ತಿರಲ್ಲ. ಆದರೆ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿನೇ ಪ್ರತಿಯೊಂದೊಂದು ಪಾಯಿಂಟ್ ಕೂಡ ಅರ್ಥ ಮಾಡಿಸಿದ್ದಾರೆ. ಡೈರೆಕ್ಟರ್ ಅದು ಸ್ಕ್ರೀನ್ ಪ್ಲೇ, ಕತೆ ಹೇಳುವಂತ ರೀತಿ ತುಂಬಾ ಚೆನ್ನಾಗಿನೇ ವರ್ಕ್ ಆಗಿದೆ. ಹಾಗೆ ಈ ಚಿತ್ರದ ಪ್ರಮುಖ ಹೈಲೈಟ್ಸ್ ಕೂಡ ಇದು ಆಗಿದೆ ಅಂತ ಹೇಳಬಹುದು. ಮತ್ತು ಕಾಮಿಡಿ ಸೀನ್ಸ್ ಬಂದಾಗ ಹೊಟ್ಟೆ ಅಂದ್ರೆ ತುಂಬಾ ಆಗೋ ರೀತಿನೇ ಇವರು ನಿಮಗೆ ನಗಿಸೋಕೆ ಹೋಗಿದ್ದಾರೆ. ಅದರ ಜೊತೆಗೆ ಹೊಸ ಪಾತ್ರಗಳು, ಹೊಸ ಕಲಾವಿದರು ಇದ್ದರೂ ಸಹ ತುಂಬಾ ಕಾನ್ಫಿಡೆಂಟ್ ಮತ್ತು ಕ್ಲಾರಿಟಿಯಾಗಿ ನಟಿಸಿದ್ದಾರೆ. ಸಿನಿಮಾಗೆ ಪ್ರಮುಖ ಪ್ಲಸ್ ಪಾಯಿಂಟ್ ಆಗಿದ್ದು ಸಿನಿಮಾದ ಸಾಂಗ್, ಆ ಒಂದು ಮೇಕಿಂಗ್, ಆ ಥರ ಒಂದು ಬ್ಯಾಕ್ಗ್ರೌಂಡಲ್ಲಿ ಬರುವಂಥ ಬ್ಯಾಕ್ಗ್ರೌಂಡ್ BGMI ಮತ್ತು ಯೂತ್ಸ್ಗೆ ಸಖತ್ ಕಿಕ್ ಕೊಡುತ್ತದೆ. ಇನ್ನು ಕನ್ನಡ ಡಬ್ಬಿಂಗ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಸರಳ ಪದಗಳನ್ನು ಯುವಕರಿಗೆ ಅರ್ಥ ಆಗೋ ಶೈಲಿಯಲ್ಲಿ ಸಿನಿಮಾದಲ್ಲಿ ಪದಗಳನ್ನು ಬಳಕೆ ಮಾಡಿದ್ದಾರೆ. ಡೈಲಾಗ್ಸ್ ತುಂಬ ಕ್ಲಾರಿಟಿ, ಕ್ಯಾಚಿ ಆಗಿದೆ ಮತ್ತು ಫ್ರೆಂಡ್ಸ್ ಜೊತೆಗೆ ಮಾತನಾಡುವಾಗ ನಿಮಗೆ ಈ ಸಿನಿಮಾ ಕನೆಕ್ಟ್ ಆಗುತ್ತದೆ. ಒಟ್ಟಾರೆ ಹೇಳಬೇಕಂದ್ರೆ ನೀವು ಫ್ರೆಂಡ್ಸ್ ಜೊತೆಗೆ ಒಂದು ಎಂಟರ್ಟೈನ್ಮೆಂಟಿಂಗ್, ಒಂದು ಒಳ್ಳೆ ಮೂಡ್ ಫ್ರೆಶ್ ಮಾಡುವಂಥ ಸಿನಿಮಾ ನೋಡಬೇಕಂದ್ರೆ ಯೂತ್ ಸಿನಿಮಾ ಬೆಸ್ಟ್ ಚಾಯ್ಸ್ ಆಗಿದೆ. ಈ ಸಿನಿಮಾ ನಾನು ಪರ್ಸ್ನಲಿ ನೋಡಿದ್ದೇನೆ. ನನ್ನ ಪರ್ಸ್ನಲ್ ಇನ್ಫಾರ್ಮೇಶನ್, ಪರ್ಸ್ನಲ್ ರೇಟಿಂಗ್ ಪ್ರಕಾರ ಈ ಸಿನಿಮಾಗೆ ನಾನು 4.5 ರೇಟಿಂಗ್ ಕೊಡ್ತಾ ಇದ್ದೀನಿ. ನೀವಿನ್ನು ಈ ಒಂದು ಸಿನಿಮಾ ನೋಡಿಲ್ಲ ಅಂದರೆ ಬೇಗನೆ ನೋಡಿದವರು ನಿಮ್ಮ ಅಭಿಪ್ರಾಯ, ಅನಿಸಿಕೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ದೊಂದಿಗೆ ನಾನು ಮತ್ತೆ ಬರ್ತೀನಿ, ಹೊಸ ವಿಡಿಯೋದೊಂದಿಗೆ. ಕಾಯ್ತರಿ. ನಮಸ್ಕಾರ ನನ್ನೆಲ್ಲ ಗೆಳೆಯರಿಗೆ.